ಇತ್ತೀಚೆಗೆ ಭಾರತದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಾ ಇದೆ, ಇದರಿಂದ ಹೆಚ್ಚು ವ್ಯತಿರಿಕ್ತ ಪರಿಣಾಮಗಳು ಪರಿಸರದ ಮೇಲೆ ಬೀರ್ತಾ ಇದ್ದಾವೆ. ಈ ಒಂದು ಗ್ಲೋಬಲ್ ವಾರ್ಮಿಂಗ್ ನಾವು ಕಡಿಮೆ ಮಾಡಬೇಕಾದ್ರೆ ಹೆಚ್ಚೆಚ್ಚು ಮರಗಳನ್ನು ಬೆಳೆಸಬೇಕು. ಅದೇ ರೀತಿ ನಾವು ಪರಿಸರವನ್ನು ಸಂರಕ್ಷಿಸಬೇಕು. ಎಲ್ಲ ರೀತಿಯಾದಂಥ ಪಲ್ಯೂಷನ್ಸ್ ಏನು ನಡೀತಾ ಇದೆ ಅದನ್ನು ತಡಿಬೇಕು. ಈ ಪಲ್ಯೂಷನ್ಗಳು ನಾವು ತಡಿಬೇಕಾದ್ರೆ ಹಲವಾರು ರೀತಿಯಾದಂಥ ಕ್ರಮವನ್ನು ನಾವು ವಹಿಸಬೇಕಾಗುತ್ತೆ. ಜಾಗೃತಿಯನ್ನು ಜನರಲ್ಲಿ ಮೂಡಿಸಬೇಕಾಗುತ್ತೆ. ಜನರು ಸಹ ನಮ್ಮ ಸರ್ಕಾರದ ಏಜೆನ್ಸಿಗಳ ಜೊತೆ ಸಹಕರಿಸಿ ಪರಿಸರವನ್ನು ರಕ್ಷಿಸುವುದರಲ್ಲಿ ಹೆಚ್ಚೆಚ್ಚು ಗಿಡಗಳನ್ನು ನೆಡುವುದರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಬೇಕಾಗುತ್ತೆ. ಅದರಲ್ಲೂ ನಾವು ಇತ್ತೀಚೆಗೆ ಹೆಚ್ಚು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾಯಿದ್ವಿ. ಈ ಪ್ಲಾಸ್ಟಿಕ್ನಿಂದ ನಮ್ಮ ವಾತಾವರಣದಲ್ಲಿ ತುಂಬ ಅನಾಹುತಗಳು ಸಂಭವಿಸ್ತಾ ಇದ್ದಾವೆ. ಯಾಕಂದರೆ ಇದು ಡಿಗ್ರೇಡಬಲ್ ಒಂದು ವಸ್ತು ಅಲ್ಲ. ಅಂಥ ಸಂದರ್ಭದಲ್ಲಿ ಇದು ನಮ್ಮ ಪರಿಸರದ ಮೇಲೆ ಹೆಚ್ಚು ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ನಾವು ಪ್ಲಾಸ್ಟಿಕ್ಕನ್ನು ಬಳಸುವುದನ್ನು ತಪ್ಪಬೇಕು ಮತ್ತು ನಾವು ಯಾವುದೇ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು ಅಂತ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಅದೇ ರೀತಿ ಇವತ್ತು ಅಂಗಡಿಗಳು ಸಹ ಹೆಚ್ಚೆಚ್ಚು ಪ್ಲಾಸ್ಟಿಕ್ಗಳನ್ನು ಮಾರ್ತಾ ಇದ್ದಾರೆ. ನಾವು ಮುನ್ಸಿಪಾಲಿಟಿಗಳ ಮೂಲಕ ಅವರ ಅಂಗಡಿ ಮೇಲೆ ರೈಡ್ ಮಾಡಿ ಅದನ್ನು ಸೀಸ್ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾಯಿದ್ವಿ. ಜೊತೆಗೆ ಈ ಪ್ಲಾಸ್ಟಿಕ್ಕನ್ನು ಬಳಸೋದರಿಂದ ಏನೇನು ಅನಾಹುತಗಳಾಗುತ್ತೆ, ಪರಿಣಾಮಗಳಾಗುತ್ತೆ ಅನ್ನೋದರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ನಾವು ಹೆಚ್ಚೆಚ್ಚು ಈ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಬೇರೆ ವಸ್ತುಗಳನ್ನು ಬಳಸುವುದರಿಂದ ಪರಿಸರವನ್ನು ರಕ್ಷಿಸಬಹುದು. ನಾವು ಸಹ ಒಳ್ಳೆಯ ಒಂದು ಪರಿಸರವನ್ನು ನಿರ್ಮಾಣ ಮಾಡಿ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದಂತಹ ಒಂದು ಪರಿಸರವನ್ನು ಬಿಟ್ಟು ಹೋಗ್ಬೋದು. ಆದ್ದರಿಂದ ಈ ಒಂದು ರಾಜ್ಯವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು. ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡಿ ನಾವು ಪರಿಸರವನ್ನು ಸಂರಕ್ಷಿಸಬೇಕು. ಆದ್ದರಿಂದ ನೀವೆಲ್ಲರೂ ಇದರ ಜೊತೆ ಕೈ ಜೋಡಿಸಿ.